ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬೆಳಗಿನ ತಿಂಡಿ ಏನಂದರೆ ಪಚ್ಚೆಸರು ಗಸಿ, ಅಂದರೆ ಹೆಸರು ಕಾಳು ಗಸಿ, ಆಮೇಲೆ ಉದ್ದಿನ ದೋಸೆ, ಆಮೇಲೆ ಮಕ್ಕಳಿಗೆ ಟಿಫಿನಿಗೆ ಇದೇ ಗಸಿ ಪ್ಲಸ್ ಇದು ಊಟ ಕುಚ್ಚಲಕ್ಕಿ ಅನ್ನ, ಇದನ್ನು ಕಳಿಸುವ ಅಂತಿದ್ದೇನೆ. ಈಗ ನಾನು ವಾಶ್ ಮಾಡ್ಕೊಳ್ತಾ ಇದ್ದೇನೆ ಪಚ್ಚೆಸರನ್ನು. ನಾನು ನೀರಲ್ಲಿ ನೆನೆಸಿ ಇಡಲಿಲ್ಲ, ಡೈರೆಕ್ಟ್ ಡಬ್ಬದಿಂದ ತಗೊಂಡು ಬೇಯಿಸ್ಕೊಂಡು 2 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನೀಗ ಬೇಯಿಸ್ಕೊಳ್ತೇನೆ. ನೋಡಿ, ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಅನ್ನ, ಕುಚ್ಚಲಕ್ಕಿ ಅನ್ನ. ಇದು ಪಚ್ಚೆಸರು, ಟೊಮೆಟೊ, ಹಸಿಮೆಣಸು 2 ಬೇಯ್ತಾ ಉಂಟು. ಆಮೇಲೆ ನಾನಿಲ್ಲಿ ಉದ್ದಿನ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಅಷ್ಟೊಂದು ಹುಳಿ ಬರಲಿಲ್ಲ, ಸ್ವಲ್ಪ ಹೊತ್ತಾದಮೇಲೆ ದೋಸೆ ಮಾಡುವ ಅಂತ. ಇದು ಗ್ಯಾಸ್ ಬರೋ ಚಾನ್ಸಸ್ ಎಲ್ಲ ಇದೆ. ಪಚ್ಚೆಸರು ಬೆಂದಾಯಿತು. ಈಗ ಉಪ್ಪು ಹಾಕ್ಕೊಳ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಕಡೆ ಉಪ್ಪು ಹಿಡಿದು ಒಲೆ ಹೊತ್ತಿಸಿದ್ದೇನೆ. ಉಪ್ಪು ಸ್ವಲ್ಪ ಇದರ ನೀರೆಲ್ಲ ಹೋಗಲಿ, ಉಪ್ಪು ಎಲ್ಲ ಹಿಡಿಲಿ ಪಚ್ಚೆಸರಿಗೆ. ಇಲ್ಲಿ ನಾನು ನೀರುಳ್ಳಿ, ಚಿಕನ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗುದ್ದಿ ಇಟ್ಕೊಂಡಿದ್ದೇನೆ. ನೀರುಳ್ಳಿ ಚಿಕ್ಕ ಚಿಕ್ಕ ಕೊಯ್ದುಕೊಂಡಿದ್ದೇನೆ. ಒಂದೊಂದು ಈರುಳ್ಳಿ ಹಾಫ್ ಆಗಿ ಇಲ್ಲಿದು ಬೇಯ್ತಾ ಇದೆ. ಈಗ ಇದಕ್ಕೆ ಒಗ್ಗರಣೆ ಕೊಡುವ. ಬಾಣಲೆ ಇಟ್ಕೊಂಡಿದ್ದೇನೆ. ಇದು ಮೊದಲು ಬಾಣಲೆ ಕಾದಿದೆ, ಎಣ್ಣೆ ಹಾಕ್ಕೊಡ್ತೇನೆ. ಸಾಕು, ಸ್ವಲ್ಪ ಸಾಸಿವೆ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡ ನೀರುಳ್ಳಿ ಹಾಕ್ಕೊಳ್ಬೇಕು. ಅದು ಕೂಡ ಫ್ರೈ ಆಗಬೇಕು. ನಾನಿಲ್ಲಿ ಚಿಕ್ಕ ನೀರುಳ್ಳಿ ತಗೊಂಡಿದ್ದೇನೆ. ಚಿಕ್ಕ ನೀರುಳ್ಳಿ ತುಂಬ ತಂದಿಟ್ಕೊಂಡಿದ್ದೇನೆ. ಹಾಗೆ ಅದು ಚಿಕ್ಕ ನೀರುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು, ದೊಡ್ಡ ನೀರುಳ್ಳಿಗಿಂತ. ಸ್ವಲ್ಪ ಒಳ್ಳೆಯ ಔಷಧೀಯ ಗುಣವನ್ನು ಹೊಂದಿದ ನೀರುಳ್ಳಿ, ಚಿಕ್ಕ ನೀರುಳ್ಳಿ. ಈಗ ಸ್ವಲ್ಪ ಇದು ಇಂಗು ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಹಸಿರು ಕಾಳು ಇದೆಲ್ಲ ಗ್ಯಾಸ್ ಅಲ್ಲ, ಹಾಗೆ ಅದಕ್ಕೆ ಇಂಗು ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆ ಸೊಪ್ಪು ಕೂಡ ಹಾಕ್ಕೊಳ್ಬೇಕು, ಆದರೆ ನನ್ನ ಕೈಯಲ್ಲಿ ಖಾಲಿಯಾಗಿದೆ. ಹಾಗೆ ನಾನು ಇನ್ನು ತರಬೇಕು. ಅಡುಗೆ ಮಾಡುವಾಗ ನೆನಪಾಗೋದು ಒಗ್ಗರಣೆ ಸೊಪ್ಪಿನ ವಿಷಯ ಎಲ್ಲ. ಸೊ ಈಗ ಅರಿಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಅರಿಶಿನ ಹುಡಿ ಹಾಕ್ಕೊಂಡು ಮೆಣಸಿನ ಹುಡಿ, ಆಲ್ರೆಡಿ ಒಂದು ಹಸಿ ಮೆಣಸೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಮೆಣಸೆಲ್ಲ ಹಾಕ್ಕೊಳ್ಳಿ. ಯಾರಿಗೆ ಖಾರ ಜಾಸ್ತಿ ಬೇಕಾದವರು ಮೆಣಸಿನ ಹುಡಿ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಸಾಂಬಾರು ಹುಡಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬೆಂಕಿ ಚಿಕ್ಕ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕಾಯ್ತು. ಈಗ ಇದೀಗ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಸೊಪ್ಪಿದ್ರಿಂದ ಪರಿಮಳ ಆಗ್ತಿತ್ತು. ಹಾಗೆ ನನಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಯಾವುದೇ ರೆಸಿಪಿ ಇದ್ದರೆ ಅದರ ಟೇಸ್ಟನ್ನೇ ಚೇಂಜ್ ಮಾಡ್ತದೆ. ಕೊತ್ತಂಬರಿ ಸೊಪ್ಪಿನ ಬದಲಾಗಿ ಒಗ್ಗರಣೆ ಸೊಪ್ಪು ಇದ್ದರೆ ಇನ್ನೂ ಒಳ್ಳೆ ಟೇಸ್ಟ್ ಆಗ್ತದೆ. ಆಮೇಲೆ ಅದು ಒಗ್ಗರಣೆ ಕೊಡುವಾಗ ಹಾಕಬೇಕು. ಅದರ ಜೊತೆ ಈಗ ತೆಂಗಿನ ತುರಿ ಇದ್ರೂ ಸಹ ಹಾಕ್ಕೊಳ್ಬೋದು, ಅದು ಸಹ ಬೇರೆ ಒಂದು ಟೇಸ್ಟ್ ಕೊಡ್ತದೆ. ದೋಸೆಗೆ ಕಾವಲಿಟ್ಟೆ, ಬಿಸಿ ಆಯಿತು, ಎಣ್ಣೆ ಹಾಕ್ಕೊಳ್ತೇನೆ. ಒಂದು ದೋಸೆ ಆಯಿತು. ಬೇರೆ ಪಾತ್ರೆ ಎಲ್ಲ ತೊಳೆದು ಕೆಲಸ ಮಾಡಿ ಹೊರಗೆಲ್ಲ ಹೊತ್ತಿತ್ತು.
ಇವತ್ತು ಹಿಟ್ಟಷ್ಟೊಂದು ಹುಳಿ ಬರಲಿಲ್ಲ. ಸೊ ಆದ ಕಾರಣ ನಾನು ಇದು ಇಲ್ಲರ ಇಡ್ಲಿ ಮಾಡ್ತಿದ್ದೆ. ಹುಳಿ ಬರದ ಕಾರಣ ದೋಸೆ ಒಯ್ದು ಕೊಡುವ. ಎರಡು ದೋಸೆ ಆಯಿತು. 7:07 ಕೂಡ ಇತ್ತು ಫ್ರೆಂಡ್ಸ್. ಮಕ್ಕಳಿಗೆ ಹೊರಡಲಿಕ್ಕೆ ರೆಡಿ ಟೈಮ್ ಆಯಿತು. ಮಕ್ಕಳಿಗೆ ಹೊರಡಲಿಕ್ಕೆ ಟೈಮ್ ಆಯಿತು. 7 ಗಂಟೆ ಕಳೀತು. 7:10 ಆಗ್ತಾ ಬಂತು. 7:10ಕ್ಕೆ ದೊಡ್ಡ ಸಣ್ಣ ಮಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಎಲ್ಲ ಟೈಮ್ ಫಿಕ್ಸ್ ಮಾಡಿರ್ತೇನೆ ಇಂತಿಷ್ಟು ಗಂಟೆಗೆಲ್ಲ ಮಕ್ಕಳನ್ನು. ಆದರೆ ದೋಸೆ ಒಯ್ದಾಗಲಿಲ್ಲ, ಅಂತ ಮಾಡೋದು ಗೊತ್ತಿಲ್ಲ. ನೋಡಿ ದೋಸೆ, ಆಮೇಲೆ ಪಚ್ಚೆ ಹೆಸರು ಅಥವಾ ಹೆಸರು ಕಾಳು ಗಸಿ ರೆಡಿ. ಇದು ಇವತ್ತಿನ ನನ್ನ ಮನೆಯ ಬ್ರೇಕ್ಫಾಸ್ಟ್. ಹಾಗೆ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು, ಸ್ವಲ್ಪ ಮನೆ ಸಾಮಾನೆಲ್ಲ ಬೇಕಾಗಿತ್ತು. ಹಾಗೆ ನಾನು ಒಂದು ಮಾರ್ಟಿಗೆ ಹೋಗಿ ಅಲ್ಲಿ ನನಗೆ ಬೇಕಾದ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.